ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಇಂಗು ಸೇರಿದ ಅಡುಗೆ ರುಚಿ ನಿಮಗೆ ತಿಳಿದೇ ಇದೆ. ಕೇವಲ ನಾಲಿಗೆ ರುಚಿ ಮಾತ್ರವಲ್ಲದೆ ದೇಹದ ಒಳಗಿನ ಅಂಗಾಂಗಗಳ ಆರೋಗ್ಯ ಕಾಪಾಡುವುದರಲ್ಲಿ ಇಂಗು ತನ್ನದೇ ಆದ ಪ್ರಾಬಲ್ಯವನ್ನು ಮೆರೆದಿದೆ. ಇನ್ನು ಈ ಇಂಗನ್ನು ಯಾವ ರೋಗಗಳಿಗೆ ಹೇಗೆ ಬಳಸಬಹುದು ಎಂದು ತಿಳಿಯುವ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬಹಳ ಹಿಂದಿನ ಕಾಲದಿಂದಲೂ ಒಂದು ಮಾತು ರೂಢಿಯಲ್ಲಿದೆ, ಇಂಗು ತೆಂಗು ಎರಡಿದ್ದರೆ ಮಂಗ ಕೂಡ ಅಡಿಗೆ ಮಾಡುತ್ತದೆ ಎಂದು. ನಾವು ಬಳಸುವ ಬೇರೆ ಯಾವುದೇ ಮಸಾಲೆ ಪದಾರ್ಥಕ್ಕೂ ಇಂತಹ ಅದ್ಭುತ ನುಡಿಗಟ್ಟು ಇದುವರೆಗೂ ದೊರೆತಿಲ್ಲ. ಅಂದ ಮೇಲೆ ಇಂಗಿನ ತಾಕತ್ತು ಎಷ್ಟಿದೆ ಎಂದು ನೀವೇ ಅರ್ಥ ಮಾಡಿಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಭಾರತೀಯ ಅಡುಗೆ ಸಂಪ್ರದಾಯದಲ್ಲಿ ಇಂಗಿನ ಬಳಕೆ ನಡೆಯುತ್ತಲೇ ಬಂದಿದೆ. ಕೇವಲ ಸ್ವಲ್ಪ ಪ್ರಮಾಣದ ಅಂದರೆ ಚಿಟಿಕೆಯಷ್ಟು ಇಂಗಿಗೆ ಇಡೀ ಅಡುಗೆಯ ಪರಿಮಳವನ್ನು ಬದಲಾಯಿಸುವ ಶಕ್ತಿ ಇದೆ ಎಂದರೆ ನಿಜಕ್ಕೂ ಅಚ್ಚರಿಯಾಗುತ್ತದೆ. ಕೇವಲ ರುಚಿಯ ವಿಷಯದಲ್ಲಿ ಮಾತ್ರವಲ್ಲದೆ ಮನುಷ್ಯನ ಆರೋಗ್ಯದ ವಿಚಾರದಲ್ಲೂ ಕೂಡ ಇಂಗು ಬಹಳ ಒಳ್ಳೆಯ ಕೆಲಸವನ್ನು ಮಾಡುತ್ತದೆ. ಆಯುರ್ವೇದದ ಔಷಧಿ ಪದ್ಧತಿಯಲ್ಲಿ ಇಂಗಿಗೆ ಒಳ್ಳೆಯ ಸ್ಥಾನಮಾನವಿದೆ. ಆರೋಗ್ಯ ಪಂಡಿತರು ಮನುಷ್ಯನ ಎಷ್ಟೋ ದೀರ್ಘಕಾಲದ ಸಮಸ್ಯೆಗಳಿಗೆ ತಾವು ತಯಾರು ಮಾಡುವ ಔಷಧಿಗಳಲ್ಲಿ ಇಂಗಿನ ಉಪಯೋಗದಿಂದ ಪರಿಹಾರವನ್ನು ಕಂಡುಹಿಡಿದಿದ್ದಾರೆ. ಆದ್ದರಿಂದ ನಾವೆಲ್ಲ ಆಗಾಗ ಎದುರಿಸುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳಿಗೆ ಇಂಗಿನಿಂದ ಯಾವೆಲ್ಲ ರೀತಿಯಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಎಂದು ತಿಳಿಯೋಣ ಬನ್ನಿ. ಹೊಟ್ಟೆಯ ಸಮಸ್ಯೆಗಳು. ಇಂಗು ಮನುಷ್ಯನ ಹೊಟ್ಟೆಯ ಮತ್ತು ಜೀರ್ಣಾಂಗದ ಆರೋಗ್ಯಕ್ಕೆ ಒಳ್ಳೆಯದೆಂದು ಪರಿಗಣಿಸಲ್ಪಟ್ಟಿದೆ. ಹೊಟ್ಟೆಯ ಅನೇಕ ಸಮಸ್ಯೆಗಳಾದ ಅಜೀರ್ಣತೆ, ಗ್ಯಾಸ್ಟ್ರಿಕ್, ಮಲಬದ್ಧತೆ ಇತ್ಯಾದಿ ಸಮಸ್ಯೆಗಳಿಗೆ ಇಂಗನ್ನು ಹೀಗೆ ಬಳಸಿ. 1 ಲೋಟ ಉಗುರು ಬೆಚ್ಚಗಿನ ನೀರಿಗೆ 1 ಚಿಟಿಕೆ ಇಂಗನ್ನು ಹಾಕಿ ಪ್ರತಿದಿನ ಬೆಳಗ್ಗೆ ತಿಂಡಿಯ ನಂತರ ಕುಡಿಯಿರಿ. ಇದರಿಂದ ಅಜೀರ್ಣತೆ, ಗ್ಯಾಸ್ಟ್ರಿಕ್, ಮಲಬದ್ಧತೆಯ ಸಮಸ್ಯೆಯು ಬೇಗನೆ ಕಡಿಮೆಯಾಗುತ್ತದೆ. ರಕ್ತದ ಒತ್ತಡವನ್ನು ನಿಯಂತ್ರಣ ಮಾಡುತ್ತದೆ. ಇಂಗಿನಲ್ಲಿ ಮನುಷ್ಯನ ದೇಹದ ರಕ್ತವನ್ನು ತೆಳ್ಳಗೆ ಮಾಡುವಂತಹ ಅದ್ಭುತ ಗುಣಲಕ್ಷಣಗಳಿವೆ. ದೇಹದ ರಕ್ತ ತಿಳಿಯಾಗುವುದರಿಂದ ಅದರಲ್ಲಿ ಯಾವುದೇ ಕೆಟ್ಟ ಅಂಶಗಳು ಅಥವಾ ಹೃದಯಕ್ಕೆ ತೊಂದರೆ ಉಂಟು ಮಾಡುವ ಜಿಡ್ಡಿನ ಅಂಶಗಳು ಇರುವುದಿಲ್ಲ. ಈ ರೀತಿಯ ರಕ್ತ ದೇಹದಲ್ಲಿ ಸಂಚಾರ ಮಾಡುವುದರಿಂದ ಸಹಜವಾಗಿಯೇ ರಕ್ತದ ಒತ್ತಡ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಇದನ್ನು ಅಧಿಕ ರಕ್ತದ ಒತ್ತಡ ಮತ್ತು ಕಡಿಮೆ ರಕ್ತದ ಒತ್ತಡದಿಂದ ಬಳಲುತ್ತಿರುವ ರೋಗಿಗಳಿಗೆ ಬಹಳ ಪ್ರಯೋಜನಕಾರಿ ಎಂದು ಕರೆಯಲಾಗಿದೆ. ರಕ್ತದ ಒತ್ತಡದ ಸಮಸ್ಯೆಯಿಂದ ಬಳಲುತ್ತಿರುವವರು ಇಂಗಿನ ಸೇವನೆಯನ್ನು ಈ ರೀತಿಯಾಗಿ ಮಾಡಿ. ಬೆಳಗ್ಗೆ ತಿಂಡಿಯ ನಂತರ 1 ಲೋಟ ಬಿಸಿ ನೀರಿಗೆ 1 ಚಿಟಿಕೆಯಷ್ಟು ಇಂಗನ್ನು ಬೆರೆಸಿ ಕುಡಿಯಿರಿ. ಈ ರೀತಿಯಾಗಿ ಮಾಡುತ್ತಾ ಬರುವುದರಿಂದ ರಕ್ತದ ಒತ್ತಡದ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತದೆ. ಶೀತ ಮತ್ತು ಕೆಮ್ಮಿನ ಕಾರಣದಿಂದ ಉಂಟಾಗುವ ಉಸಿರಾಟದ ತೊಂದರೆಗೆ. ಶೀತ ಮತ್ತು ಕೆಮ್ಮಿನ ಕಾರಣದಿಂದ ಉಂಟಾಗುವ ಕಫದ ಸಮಸ್ಯೆ ದೇಹದಲ್ಲಿ ಉಸಿರಾಡಲು ಬಹಳಷ್ಟು ತೊಂದರೆ ಉಂಟು ಮಾಡುತ್ತದೆ. ಅಂತಹ ಸಮಯದಲ್ಲಿ ಇಂಗು ಸೇವನೆ ಮಾಡಿದರೆ ದೇಹಕ್ಕೆ ಒಳ್ಳೆಯ ಆರೋಗ್ಯ ಲಾಭಗಳು ದೊರೆಯುತ್ತದೆ. ಇಂಗು ಕೆಮ್ಮು, ದಮ್ಮು, ಅಸ್ತಮಾ, ಬ್ರಾಂಕೈಟಿಸ್ನಂತಹ ಸಮಸ್ಯೆಯನ್ನು ಕಡಿಮೆ ಮಾಡುವಂತಹ ಶಕ್ತಿಯನ್ನು ಒಳಗೊಂಡಿದೆ. ನಾವು ಪ್ರತಿನಿತ್ಯ ತಯಾರಿಸುವಂತಹ ಸಾಂಬಾರು, ಸಾಗು, ಪಲ್ಯ, ತರಕಾರಿಗಳಲ್ಲಿ ಇಂಗನ್ನು ಉಪಯೋಗ ಮಾಡಬಹುದು. ಅಷ್ಟೇ ಅಲ್ಲ, ಉಸಿರಾಟದ ತೊಂದರೆ ಅನುಭವಿಸುತ್ತಿರುವವರು ಇಂಗಿನ ಪೇಸ್ಟ್ ತಯಾರಿಸಿ ಎದೆಯ ಮೇಲೆ ಹಚ್ಚಿಕೊಳ್ಳಬಹುದು. ಇದರಿಂದ ಸ್ವಲ್ಪ ಆರಾಮ ಎನಿಸುತ್ತದೆ. ಇನ್ನು ಕೆಮ್ಮು, ದಮ್ಮು ಮತ್ತು ಅಸ್ತಮದಿಂದ ಉಸಿರಾಟದ ಏರಿಳಿತ ಅನುಭವಿಸುತ್ತಿರುವವರು ಜೇನುತುಪ್ಪದ ಜೊತೆ ಇಂಗಿನ ಸೇವನೆ ಮಾಡಿದರೆ ತಕ್ಷಣ ಪರಿಹಾರ ಕಾಣಬಹುದು. ಪಿರಿಯಡ್ ಸಮಯದಲ್ಲಿ ಕಂಡುಬರುವಂತಹ ಹೊಟ್ಟೆ ನೋವಿಗೆ ಪರಿಹಾರ. ಪಿರಿಯಡ್ ಸಮಯದಲ್ಲಿ ಬಹಳಷ್ಟು ಮಂದಿ ಮಹಿಳೆಯರು ವಿಪರೀತ ನೋವನ್ನು ಅನುಭವಿಸುತ್ತಾರೆ. ಅಂಥವರು ಪ್ರತಿದಿನ 1 ಚಿಟಿಕೆ ಇಂಗು ತಿನ್ನುವ ಅಭ್ಯಾಸವನ್ನು ಮಾಡಿಕೊಂಡರೆ ಈ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಳಬಹುದು. ಇಂಗು ಮಹಿಳೆಯರ ದೇಹದಲ್ಲಿ ಪ್ರೊಜೆಸ್ಟೆರಾನ್ ಹಾರ್ಮೋನು ಉತ್ಪತ್ತಿಗೊಳ್ಳಲು ಸಹಾಯ ಮಾಡುತ್ತದೆ. ಇದರಿಂದ ದೇಹದಲ್ಲಿ ರಕ್ತ ಸಂಚಾರ ಸುಗಮಗೊಳ್ಳುತ್ತದೆ. ಇನ್ನು ಪಿರಿಯಡ್ ಸಮಯದಲ್ಲಿ ವಿಪರೀತ ಹೊಟ್ಟೆನೋವು ಕಂಡುಬಂದರೆ 1 ಲೋಟ ಹಾಲಿಗೆ 1 ಚಿಟಿಕೆ ಇಂಗು ಹಾಗೂ 1 ಚಿಟಿಕೆ ಬ್ಲ್ಯಾಕ್ ಸಾಲ್ಟನ್ನು ಹಾಕಿ ಕುಡಿಯಿರಿ. ಈ ರೀತಿಯಾಗಿ ಕುಡಿಯುವುದರಿಂದ ಕೂಡ ಹೊಟ್ಟೆ ನೋವು ಬೇಗನೆ ಕಡಿಮೆಯಾಗುತ್ತದೆ. ಆಗಾಗ ಎದುರಾಗುವ ತಲೆನೋವಿಗೆ ಇಂಗನ್ನು ಈ ರೀತಿಯಾಗಿ ಸೇವಿಸಿ. ಇಂಗು ಮನುಷ್ಯನ ದೇಹದಲ್ಲಿ ಉಂಟಾಗಿರುವ ಉರಿಯೂತವನ್ನು ದೂರ ಮಾಡುತ್ತದೆ. ಸಾಮಾನ್ಯವಾಗಿ ತಲೆನೋವು ಬರಲು ಕಾರಣವೇನೆಂದರೆ ತಲೆಯ ಭಾಗದಲ್ಲಿ ಅಪಧಮನಿಗಳು ಉರಿಯೂತದಿಂದ ಬಳಲುತ್ತಿದ್ದರೆ ಅಲ್ಲಿ ರಕ್ತ ಸಂಚಾರ ಸ್ವಲ್ಪ ಕಾಲ ಸ್ಥಗಿತವಾಗಿ ತಲೆನೋವು ಉಂಟಾಗಲು ಪ್ರಾರಂಭವಾಗುತ್ತದೆ. ಇಂತಹ ಸಂದರ್ಭದಲ್ಲಿ 1 ಚಿಟಿಕೆ ಇಂಗು ಸೇವನೆ ಮಾಡುತ್ತಾ ಬಂದರೆ ತಲೆನೋವಿನ ಸಮಸ್ಯೆಯಿಂದ ಶೀಘ್ರ ಮುಕ್ತಿಯನ್ನು ಕಾಣಬಹುದು.
ವಿಪರೀತ ತಲೆನೋವು ಇದ್ದವರು 1 ಗ್ಲಾಸ್ ನೀರನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ 2 ಚಿಟಿಕೆ ಇಂಗು ಬೆರೆಸಿ ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಬೇಕು. ನೀರು ಸ್ವಲ್ಪ ಆರಿದ ಮೇಲೆ 1 ದಿನಕ್ಕೆ 2 ಬಾರಿ ಕುಡಿಯುವುದನ್ನು ರೂಢಿಸಿಕೊಳ್ಳಿ. ನಿಮಗೆ ಪದೇ ಪದೇ ಬರುವಂತಹ ತಲೆನೋವು ಬೇಗನೆ ನಿಂತು ಹೋಗುತ್ತದೆ. ನೋಡಿದ್ರಲ್ಲ, 1 ಚಿಟಿಕೆ ಇಂಗಿನಿಂದ ಎಷ್ಟೆಲ್ಲ ಆರೋಗ್ಯದ ಪ್ರಯೋಜನಗಳಿದೆ ಅಂತ. ನಾವು ಚಿಕ್ಕ ಪುಟ್ಟ ರೋಗಗಳಾಗಲಿ, ಉದಾಹರಣೆಗೆ ತಲೆನೋವು, ಹೊಟ್ಟೆ ನೋವು, ಪೀರಿಯಡ್ಸ್ ಟೈಮಲ್ಲಿ ಬರುವಂತಹ ನೋವುಗಳಿಗೆ ಪೇನ್ ಕಿಲ್ಲರ್ಗಳನ್ನು ತಗೊಳ್ತೀವಿ. ಅದರ ಬದಲಾಗಿ ಇನ್ನು ಮುಂದೆ 1 ಚಿಟಿಕೆ ಇಂಗನ್ನು ಬಳಸುವ ಅಭ್ಯಾಸವನ್ನು ರೂಢಿಸಿಕೊಳ್ಳೋಣ. ಇನ್ನು ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಗೆಲ್ರಿಗೂ ತುಂಬಾ ಥ್ಯಾಂಕ್ ಯು.